ನಮಸ್ಕಾರ. ಈ ಬ್ರಿಟಿಷ್ ಆಳ್ವಿಕೆಯಿಂದ ನಮ್ಮ ಭಾರತ 100% ಅಂತ ಅನ್ಕೊಳ್ಳೋಣ ಹಾಳಾಗಿತ್ತು ಅನ್ನೋದು ಇವಾಗ ಇತಿಹಾಸ. ಹಾಗೆಯೇ 80% ನಮ್ಮ ಭಾರತದ ಸಂಪತ್ತು ಹಾಳಾಗೋದಕ್ಕೆ ಈ ಹಿತಶತ್ರುಗಳು ಅಂತಾರಲ್ಲ, ನಮ್ಮಲ್ಲೇ ಇರುವಂತಹ ಜನಗಳು ಕಾರಣ ಅನ್ನೋದು ಅಷ್ಟೇ ಸತ್ಯ. ಯಾಕೆ ಅಂತ ಹೇಳ್ತೀನಿ, ವಾಸ್ತವಕ್ಕೆ ಬರೋಣ. ಈ ಬೆಂಗಳೂರಲ್ಲಿ ಕೆಲವೊಂದು ಜಾಗಗಳಿಗೆ ಹೋಗ್ಬಿಟ್ರೆ ನಿಮಗೆ ನಾವು ಕರ್ನಾಟಕದಲ್ಲೇ ಇದ್ದೀವ ಅನ್ನೋ ಥರ ಅನಿಸುತ್ತೆ. ಸುಮಾರು ಜನ ಕನ್ನಡಿಗರು ಕನ್ನಡ ಮಾತಾಡೋದಿಲ್ಲ, ನೀವು ಮಾತಾಡಿದ್ರೂ ಮಾತಾಡ್ಸೋದಿಲ್ಲ, ಯಾಕೆ ಗೊತ್ತಿಲ್ಲ. ಹಾಗೆಯೇ ಈ ಹೊರಗಿನವ್ರು ಇರ್ತಾರಲ್ಲ, ನಾನ್ ಕರ್ನಾಟಕದವರು ಅಂತ ಏನಿರ್ತಾರಲ್ಲ, ಅವರು ಒಂದೊಂದು ಏರಿಯಾನಲ್ಲಿ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರವ್ರದ್ದೇ ಒಂದು ಏರಿಯಾ ಸೆಟ್ ಮಾಡಿಕೊಂಡು ಅಲ್ಲಿ ಉಳ್ಕೊಂಡಿದ್ದಾರೆ. ನೀವು ಆ ಏರಿಯಾಗಳಿಗೆ ಹೋದರೆ ನಮಗೆ ಫೀಲೇ ಕೊಡಲ್ಲ ನಾವು ಕರ್ನಾಟಕದವರು ಅಂತ ಅಂದ್ಬಿಟ್ಟು. ನೀವು ಕೆಲವೊಂದು ಹೋಟೆಲ್ಸ್ಗಳಿಗೆ ಹೋಗ್ಬಿಟ್ರೆ ಒಂದು ರಾತ್ರಿ 8 ಗಂಟೆ ಮೇಲೋ ಅಥವಾ ಮಧ್ಯಾಹ್ನ 2 ಗಂಟೆ ಮೇಲೋ ಏನೋ ಹೋಗ್ಬಿಟ್ರೆ ನಿಮಗೆ ಈ ದಕ್ಷಿಣ ಭಾರತದ್ದು ಊಟ ತಿಂಡಿಗಳು ನಿಮಗೆ ಅಲ್ಲಿ ದೊರೆಯೋದೇ ಇಲ್ಲ. ಕೆಲವೊಂದು ಹೋಟೆಲ್ಸ್ಗಳಲ್ಲಿ ಗಮನಿಸಿ, ಇಂತಹ ಪರಿಸ್ಥಿತಿಗೆ ನಾವು ತಳ್ಳಲ್ಪಟ್ಟಿದ್ದೀವಿ. ಅಲ್ಲಿಗೆ ಸೂಕ್ಷ್ಮವಾಗಿ ಗಮನಿಸಿ, ಸಂಖ್ಯೆ ಎಷ್ಟು ಹೆಚ್ಚಾಗಿದೆ. ಆಸ್ತಿ ಪಾಸ್ತಿ ಮಾಡೋದಕ್ಕೆ ಕರ್ನಾಟಕ ಬೇಕು, ಹಾಗೆ ನೀವು ಸುರಕ್ಷಿತವಾಗಿರೋದಕ್ಕೆ ಕರ್ನಾಟಕ ಬೇಕು. ನಿಮ್ಮ ವಿದ್ಯಾಭ್ಯಾಸಕ್ಕೆ, ಆಸ್ಪತ್ರೆಯ ಸವಲತ್ತುಗಳಿಗೆ, ಇದೆಲ್ಲದಕ್ಕೂ ನಿಮಗೆ ಕರ್ನಾಟಕ ಬೇಕು ಆಯಿತಾ. ನೀವು ಅಷ್ಟು ಸುರಕ್ಷಿತವಾಗಿ ಇಲ್ಲಿರೋದಕ್ಕೆ ಇರಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ನೋದಾದರೆ ಕರ್ನಾಟಕದ ಜನತೆಯ ಹೃದಯ ಶ್ರೀಮಂತಿಕೆಯಿಂದ ಮಾತ್ರ ಸಾಧ್ಯ. ಅದು ಅಷ್ಟೊಂದು ನಿಮಗೆ ನೀವು ಸೇಫ್ ಫೀಲ್ ಮಾಡ್ತಾ ಇದ್ದೀರಿ ಅಂತಂದರೆ, ಅಂದಮೇಲೆ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ನಾಡು ನುಡಿ ಇದೆಲ್ಲವನ್ನು ಗೌರವಿಸೋದು ಕೂಡ ಈ ಹೊರಗಿನವರ ಕರ್ತವ್ಯ, ಪಾಲಿಸಲೇಬೇಕು ಅಲ್ವಾ. ಎಷ್ಟು ದಿನ ನೀವು ಕನ್ನಡಿಗರು, ನಾವು ಕನ್ನಡಿಗರು ಹೃದಯ ಶ್ರೀಮಂತಿಕೆಯನ್ನು ಮೆರಿತೀವಿ, ಸಾಕು ಅಂತ ಅನಿಸುತ್ತೆ. ಇವಾಗ ಸಮಯ ಬಂದಿದೆ, ನಾವು ಸ್ವಲ್ಪ ಕನ್ನಡಿಗರಿಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಒಂದು ಈ ಕೋಟ್ ಏನಿದೆಯಲ್ಲ, ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಯಾಕಂದರೆ ಬೇರೆಯವರು ಬಂದು ಆಳ್ವಿಕೆ ಮಾಡೋದಕ್ಕೆ ಮುಂಚೆ ನಾವು ಎಚ್ಚೆತ್ಕೊಳ್ಳೋದು ತುಂಬ ಸೂಕ್ತ ಅಂತ ಅನಿಸುತ್ತೆ ನನಗೆ. ಈ ನಾರ್ತ್ ಈಸ್ಟ್ ಜನಗಳು, ಸುಮಾರು ಜನ ಫ್ರೆಂಡ್ ಸರ್ಕಲ್, ನನ್ನದೇ ಅದೊಂದು ಸರ್ಕಲ್ ಇದೆ, ಇವ್ರುಗಳು ನನ್ನನ್ನು ರೇಗಿಸ್ತಾ ಇರ್ತಾರೆ, ನೀವು ಯಾವಾಗಲೂ ಸೌತ್ನವರು ಅನ್ನ ತಿಂತಾ ಇರ್ತೀರಾ ಅಂತ ಅಂದ್ಬಿಟ್ಟು. ನಾನು ಅವ್ರಿಗೆ ಹಾಗೆ ರೇಗಿಸ್ತಾ ಇರ್ತೀನಿ, ನಮ್ಮನೆ ನಾಯಿಗೆ ಯಾವಾಗಲೂ ರೊಟ್ಟಿ ಹಾಕ್ತಿರ್ತೀನಿ ಅಂತ ಅಂದ್ಬಿಟ್ಟು. ನಮ್ಮ ತನವನ್ನು ಯಾರಾದರೂ ಗೇಲಿ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ಒಪ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ, ಹಾಗೇನೆ ವಾಪಸ್ ಕೂಡ ಕೊಡಬೇಕು. ಅವರುಗಳೇ ಈ ಫುಡ್ ಸ್ಟ್ರೀಟ್ಗಳಲ್ಲಿ ಸೌತ್ ಇಂಡಿಯನ್ಸ್ ಊಟ ತಿಂಡಿಗಳೆಲ್ಲ ಏನು ಸಿಗುತ್ತಲ್ಲ ಅಂಥದ್ರಲ್ಲಿ ಕ್ಯೂ ನಿಂತಿರ್ತಾರೆ. ನಮ್ಮ ತನವನ್ನು ಕಾಪಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಹೊರಗಡೆಯಿಂದ ಬರೋರು ಬೇಕಿದ್ರೆ ನಮಗೆ ಅಡ್ಜಸ್ಟ್ ಆಗ್ತಾರೆ. ಆಟೋ ಡ್ರೈವರ್ಸ್ಗಳ ಹತ್ರ, ನಮ್ಮ ಕ್ಯಾಬ್ ಡ್ರೈವರ್ಸ್ಗಳ ಹತ್ರ ಕೆಲವೊಬ್ರು ನಾರ್ತ್ ಈಸ್ಟ್ ಅವರು ಬಿಹೇವ್ ಮಾಡೋದನ್ನು ನೋಡಿದ್ದೀನಿ ಆಯಿತಾ. ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ನಾನೇನಾದರೂ ಅಂಥ ಜಾಗದಲ್ಲಿ ಇದ್ದಾಗ ನಿಜವಾಗ್ಲೂ ಕ್ವಶನ್ ಕೂಡ ಮಾಡಿರ್ತೀನಿ ಅಂಥವರಿಗೆ ಮಧ್ಯೆ ಹೋಗ್ಬಿಟ್ಟು. ಇದು ಬಿಟ್ಟರೆ ನಮಗೆ ಬೇರೆ ಜಾಗ ಇಲ್ಲ ಹೊರಗಡೆ ಹೋಗಿರ್ಲಿಕ್ಕೆ. ನಾವು ಭಾರತ ಬಿಟ್ಟು ಎಲ್ಲಿ ಹೋಗ್ತೀರಿ? ಇದು ರಗಳೆ ಮಾಡೋ ಅಂಥ ವಿಚಾರ ಅಲ್ಲ, ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರ. ದಯವಿಟ್ಟು ಗಮನಿಸಿ.